ಬರಗಾಲ ಬರ್ತಾ ಇರೋದು ಕೇವಲ ಬರಗಾಲ ಅಲ್ಲ, ಇದು ಭೀಕರ ಬರಗಾಲ. ಕುಡಿಯೋದಿಕ್ಕೂ ನೀರು ಸಿಗುತ್ತೋ ಇಲ್ವೋ ಅನ್ನುವಂತಹ ರೀತಿಯ ಭೀಕರ ಬರಗಾಲ. ಅದೇ ಕಾರಣಕ್ಕಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ರೈತರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅನೇಕ ಸಂದೇಶಗಳನ್ನ ರವಾನೆ ಮಾಡಿದ್ದಾರೆ, ಸೂಚನೆಯನ್ನ ನೀಡಿದ್ದಾರೆ. ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ, ಆದರೆ ಈ ವಿಚಾರದಲ್ಲಿ ಅನೇಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕು ಅನ್ನುವ ಸೂಚನೆ ಕೊಟ್ಟಿದ್ಯಾಕೆ ಸಿಎಂ ಡಿಕೆ ಶಿವಕುಮಾರ್. ರೈತರು ಈ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನುವ ಡೀಟೇಲ್ಸ್ ಇಲ್ಲಿ ಕೊಡ್ತಾ ಇದ್ದೇವೆ. ಬಿತ್ತನೆ ಮಾಡಬೇಡಿ, ರೈತರಿಗೆ ಸಿಎಂ ಸಂದೇಶ. ಬಿತ್ತನೆಗೂ ಮುನ್ನ ರೈತರು ಏನ್ ಮಾಡಬೇಕು ಗೊತ್ತಾ? ಈ ವರ್ಷ ದೇಶದಲ್ಲಿ ಭೀಕರ ಬರಗಾಲ ಎದುರಾಗುವ ಎಲ್ಲಾ ಮುನ್ಸೂಚನೆ ಸಿಕ್ಕಿದೆ. ರೈತರಿಗಂತೂ ಈ ವರ್ಷ ಕರಾಳ ವರ್ಷ ಆದ್ರೂ ಆಗ್ಬಹುದು. ಬಿತ್ತನೆ ಮಾಡೋಕೆ ಭೂಮಿ ಹಸನು ಮಾಡಿ ಕಾಯುತ್ತಿರೋ ರೈತರಂತೂ ಸ್ವಲ್ಪ ಎಚ್ಚೆತ್ತುಕೊಳ್ಳಲೇಬೇಕು. ಆತುರ ಪಡಬಾರ್ದು. ಮಳೆ ಬರುತ್ತೆ ಅಂತ ನಂಬಿ ಲಾಸ್ ಮಾಡಿಕೊಳ್ಬಾರ್ದು. ಯಾಕಂದ್ರೆ ಈ ಬಾರಿ ಬರಗಾಲ ಎದುರಾಗಲಿದೆ ಅಂತ ಕೇಂದ್ರ ಸರ್ಕಾರ ಮಾಹಿತಿ ಕೊಟ್ಟಿದೆ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜನರಿಗೆ ಒಂದು ಖಡಕ್ ಸಂದೇಶ ಕೊಟ್ಟಿದ್ದಾರೆ. ನೀರು ಕೇಳಬೇಡಿ, ಒತ್ತಾಯ ಮಾಡಬೇಡಿ, ಸ್ವಲ್ಪ ಕಾದು ನೋಡಿ ಅಂತ ಎಚ್ಚರಿಕೆ ಕೊಡುತ್ತಿದ್ದಾರೆ. ಸಮಸ್ಯೆ ಕಾಣ್ತಾ ಇದೆ. ರೈತರು ಬಹಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬ್ಕೊಂಡು ನೀವು ಬೆಳೆ ಹಾಕೊಳಕ್ ಹೋಗ್ಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಸೊ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಡ್ಯಾಮ್ಗಳು ಸೀದಾಗೆ ಫಿಲ್ ಆಗೋರು ಕೂಡ ನೀವು ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಇಡೀ ದೇಶದಲ್ಲಿ ಈ ದೊಡ್ಡ ಸಮಸ್ಯೆ ಈಗಾಗಲೇ ಕಾಣ್ತಾ ಇದೆ. ಇನ್ನ ಈ ವರ್ಷ ಫುಲ್ಲು ಮಳೆ ಬಂತು ಅಂದ್ರೆ ಖಂಡಿತ ನಿಮ್ಗೆ ಏನ್ ಬೇಕೋ ನೀರನ್ನು ನಾವು ಒದಗಿಸ್ಕೊಡ್ತೇವೆ. ಸೊ ಭೀಕರವಾದಂತ ಬರಗಾಲ ಇಡೀ ದೇಶದಲ್ಲಿ ಬರ್ತದೆ ಅಂತೇಳಿ ಈಗಾಗಲೇ ನಮ್ಗೆ ಸಂದೇಶವನ್ನ ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಎಸ್, ಈಗಾಗಲೇ ಮುಂಗಾರು ಮಳೆ ಬರ್ತಿಲ್ಲ. ಅಲ್ಲಲ್ಲಿ ಅಲ್ಪ ಸ್ವಲ್ಪ ಮಳೆಯಾಗಿರುವುದು ಬಿಟ್ರೆ ಬೇರೆ ಕಡೆ ಮಳೆ ಅನ್ನೋದು ಕಾಣಿಸ್ತಿಲ್ಲ. ಹೀಗಾಗಿ ಡ್ಯಾಮ್ಗಳು ಭರ್ತಿ ಆಗ್ತಿಲ್ಲ. ಜಲಾಶಯಗಳಿಗೆ ಒಳಹರಿವು ಕಡಿಮೆಯಾಗಿದೆ. ಈಗಾಗಲೇ ಡ್ಯಾಮ್ಗಳು ಎಷ್ಟು ಭರ್ತಿ ಆಗಬೇಕಿತ್ತೋ ಅಷ್ಟು ಭರ್ತಿ ಆಗ್ತಿಲ್ಲ. ರಾಜ್ಯದ ಬಹುತೇಕ ಅಣೆಕಟ್ಟುಗಳಲ್ಲಿನ ಒಳಹರಿವು ಶೂನ್ಯಕ್ಕೆ ತಲುಪಿದೆ. ಹೀಗಾಗಿಯೇ ರೈತರು ಅಣೆಕಟ್ಟು ನೀರನ್ನು ನಂಬಿಕೊಂಡು ಬೆಳೆ ಹಾಕಬೇಡಿ. ಮುಂದಿನ ದಿನಗಳಲ್ಲಿ ಮಳೆ ನೋಡಿಕೊಂಡು ಬಿತ್ತನೆ ಮಾಡಿ. ಮಳೆರಾಯ ದರ್ಶನ ಕೊಟ್ಟ ಬಳಿಕ ಬಿತ್ತನೆ ಕಡೆ ಗಮನ ಕೊಡಿ. ಮೊದಲು ಜಲಾಶಯ ತುಂಬಲಿ, ಆಮೇಲೆ ನಿಮ್ಮ ಬೆಳೆಗಳಿಗೆ ನೀರು ಕೊಡ್ತೇವೆ. ಅಲ್ಲಿ ತನಕ ನೋಡಿಕೊಂಡು ಬಿತ್ತನೆ ಮಾಡಿ. ಡ್ಯಾಮ್ ತುಂಬಿದ ಬಳಿಕ ರೈತರ ಬೆಳೆಗಳಿಗೆ ನೀರು ಕೊಡ್ತೇವೆ ಅಂತ ಡಿಕೆ ಶಿವಕುಮಾರ್ ರೈತರಿಗೆ ಕರೆ ಕೊಟ್ಟಿದ್ದಾರೆ. ಬರಗಾಲ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಗುರುವಾರ ಸಚಿವ ಸಂಪುಟ ಸಭೆ ನಡೆಸಿದ್ರು. ಸಭೆಯಲ್ಲಿ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರವಾಗುತ್ತಿದ್ದು ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಚರ್ಚೆ ಮಾಡಿದ್ರು. ಬೆಳೆ ಹಾಕಿ ನೀರಿಗಾಗಿ ಪರದಾಡಬೇಡಿ ಅಂತ ರೈತರಿಗೆ ಡಿಕೆ ಶಿವಕುಮಾರ್ ಎಚ್ಚರಿಸಿದ್ದಾರೆ. ಡ್ಯಾಂಗಳಲ್ಲಿ ಒಳಹರಿವು ನಿಂತಿದೆ. ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗಲ್ಲ. ಡ್ಯಾಂಗಳನ್ನು ನಂಬಿ ಬೆಳೆ ಬಿತ್ತಬೇಡಿ. ಕೃಷಿಗೆ ನೀರು ಬಿಡಲು ಒತ್ತಡ ಹಾಕಬೇಡಿ. ಕುಡಿಯುವ ನೀರಿಗಷ್ಟೇ ಮೊದಲ ಆದ್ಯತೆ. ಭೀಕರ ಬರಗಾಲದ ಮುನ್ಸೂಚನೆ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳುತ್ತಿದ್ದಾರೆ. ಸಚಿವರುಗಳಿಗೆ 2-3 ಜಿಲ್ಲೆಗಳ ಉಸ್ತುವಾರಿ. ಕೇಂದ್ರ ಸರ್ಕಾರ ನೀರು ಹಾಗೂ ವಿದ್ಯುತ್ ವಿಚಾರವಾಗಿ ಎಚ್ಚರಿಕೆ ನೀಡಿದೆ. ಹೀಗಾಗಿ ರಾಜ್ಯ ಸರ್ಕಾರ ಕುಡಿಯುವ ನೀರಿಗಾಗಿ ಮೊದಲು ಆದ್ಯತೆ ನೀಡಿದೆ. ಇಷ್ಟೇ ಅಲ್ಲ, ಮೇವು ಹಾಗೂ ಕುಡಿಯುವ ನೀರಿನ ವಿಚಾರವಾಗಿ ಜಿಲ್ಲಾ ಸಚಿವರಿಗೆ ಪ್ರವಾಸ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಸಚಿವರುಗಳಿಗೆ 2-3 ಜಿಲ್ಲೆಗಳ ಉಸ್ತುವಾರಿ ವಹಿಸಲಾಗಿದೆ. ಸಿಎಂ ಕೂಡ 4 ವಿಭಾಗಗಳಿಗೆ ತೆರಳಿ ಪರಿಶೀಲನೆ ಮಾಡಲಿದ್ದಾರೆ. ಹಾಗಾದ್ರೆ ಡ್ಯಾಂಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ನಾರಾಯಣಪುರ, ವಾಣಿವಿಲಾಸ ಅಣೆಕಟ್ಟುಗಳ ಒಳಹರಿವಿನ ಪ್ರಮಾಣ ಶೂನ್ಯವಾಗಿದೆ. ಕಾವೇರಿ ಪಾತ್ರದಲ್ಲಿ ಮಳೆ ಪ್ರಮಾಣ ಕುಸಿದಿದೆ. ಕಳೆದ ವರ್ಷ ಈ ಸಮಯದಲ್ಲಿ ಹೇಮಾವತಿಯಲ್ಲಿ 80 ಅಡಿಯಷ್ಟು ನೀರಿತ್ತು. ಆದರೆ ಈ ವರ್ಷ 40 ಅಡಿಗೆ ಕುಸಿದಿದೆ. ಅಂದ್ರೆ ಅರ್ಧದಷ್ಟು ಕುಸಿದಿದ್ದು. ಕೆಆರ್ಎಸ್ನಲ್ಲಿ 100 ಅಡಿ ಇದ್ದ ನೀರಿನ ಪ್ರಮಾಣ ಈಗ 22 ಅಡಿಯಷ್ಟಿದೆ. ಕಬಿನಿಯಲ್ಲಿ 79 ಅಡಿ ಇತ್ತು, ಈಗ 26 ಅಡಿಯಷ್ಟಿದೆ. ಹೀಗಾಗಿ ಸಮಸ್ಯೆ ಹೆಚ್ಚುವ ಸಾಧ್ಯತೆ ಇದೆ. ಸರ್ಕಾರದ ಎಚ್ಚರಿಕೆ ಬೆನ್ನಲ್ಲೇ ರೈತರ ಆಕ್ರೋಶ. ಬೆಳೆಗಳಿಗೆ ನೀರು ಹರಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅಂತ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ಗೆ ರೈತರು ಮುತ್ತಿಗೆ ಹಾಕಿದ್ರು. ಕೆಆರ್ಎಸ್ ನೀರಾವರಿ ಕಚೇರಿ ಎದುರು
ಭೂಮಿ ತಾಯಿ ಹೋರಾಟ ಸಮಿತಿ ಹೋರಾಟ ಮಾಡಿತ್ತು. ಒಣಗಿದ ಕಬ್ಬು ಹಿಡಿದು ಧರಣಿ ಕುಳಿತಿದ್ರು. ನೀರು ಬಿಡಿಸುವಲ್ಲಿ ವಿಫಲವಾಗಿರುವ ಸರ್ಕಾರ, ಸಚಿವರು, ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇಷ್ಟೇ ಅಲ್ಲ, ಅಸಹಕಾರ ಚಳುವಳಿ ಎಚ್ಚರಿಕೆ ಕೊಟ್ರು. ಕೈಕೊಟ್ಟ ಮುಂಗಾರು, ನಾಲೆಗಿಲ್ಲ ನೀರು. ಮುಂಗಾರು ಕೈಕೊಟ್ಟಿದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಕಡಿಮೆಯಾಗಿದೆ. ತುಂಬಿ ತುಳುಕಬೇಕಿದ್ದ ಜಲಾಶಯದಲ್ಲಿ ನೀರಿನ ಕೊರತೆ ಕಾಣಿಸಿದೆ. ಹೀಗಾಗಿ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಮತ್ತು ಎಡದಂಡೆ ನಾಲೆಯಲ್ಲಿ ನೀರು ಹರಿಸಲು ಸಾಧ್ಯವಾಗುವುದಿಲ್ಲ. ಡ್ಯಾಂನಲ್ಲಿರುವ ನೀರನ್ನ ಕುಡಿಯಲು ಮಾತ್ರ ಬಳಸಲು ಸರ್ಕಾರದ ಆದೇಶವಿದೆ. ಇತ್ತ ಭದ್ರಾ ಜಲಾಶಯವೂ ಬರಿದಾಗ್ತಿದೆ. ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಕುಸಿಯುತ್ತಿದೆ. ಇದೇ ಕಾರಣಕ್ಕೆ ಭದ್ರಾ ಬಲದಂಡೆ, ಎಡದಂಡೆ ನಾಲೆಗೆ ನೀರು ಹರಿಸಲು ಸಾಧ್ಯವಿಲ್ಲ ಅಂತ ಕರ್ನಾಟಕ ನೀರಾವರಿ ನಿಗಮ ಪ್ರಕಟಣೆ ಹೊರಡಿಸಿದೆ. ಭದ್ರಾ ಜಲಾಶಯದಿಂದ ಕೇವಲ ಕುಡಿಯುವ ನೀರು ಮಾತ್ರ ಪೂರೈಕೆ ಮಾಡಲಾಗುವುದು ಅಂತ ತಿಳಿಸಿದೆ. ಆ ನೀರಿನ ಒಂದು ಲಭ್ಯತೆ ಇಲ್ಲದೇ ಇರೋದ್ರಿಂದ ಚಾನಲ್ ಇಲಾಖೆಯವರು ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಯಾರೂ ಕೂಡ ಭತ್ತವನ್ನು ಬೆಳೆಯನ್ನು ನಾಟಿ ಮಾಡಬೇಡ್ರಿ ಅಂತಕ್ಕಂಥ ಒಂದು ಹೇಳಿದ್ರಿಂದ ರೈತರು ಭಾಳ ಸಂಕಷ್ಟಕ್ಕೀಡಾಗಿದ್ದಾರೆ. ಏನೇ ಇರಲಿ, ರೈತರು ಮಳೆ ಕಡೆ ಗಮನ ಕೊಡಬೇಕಿದೆ. ಡ್ಯಾಮ್ ತುಂಬೋ ತನಕ ಕಾಯಬೇಕಿದೆ. ಬಿತ್ತನೆ ಮಾಡಿ ನೀರಿಲ್ಲ, ಮಳೆ ಇಲ್ಲ ಅಂತ ಪರದಾಡೋ ಬದಲು ಡ್ಯಾಮ್ ತುಂಬಿದೆಯಾ, ಡ್ಯಾಮ್ಗಳಿಂದ ಕಾಲುವೆಗಳಲ್ಲಿ ನೀರು ಬಿಡಲಾಗ್ತಿದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಬಿತ್ತನೆ ಮಾಡಿದ್ರೆ ಒಳ್ಳೆಯದು.